ಹರಿಹರ ಪಂಚಮಸಾಲಿ ಮಠದ ಬಳಿ ಭಾರಿ ಹೈಡ್ರಾಮಾ. ಮಠದ 2 ಕಿಲೋಮೀಟರ್ ಸುತ್ತ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಹರಿಹರ ಪಂಚಮಸಾಲಿ ಮಠದ ಬಳಿ ಭಾರಿ ಹೈಡ್ರಾಮಾ. ಮಠದ 2 ಕಿಲೋಮೀಟರ್ ಸುತ್ತ 144 ಸೆಕ್ಷನ್ ಜಾರಿ. ಮಠದ ಟ್ರಸ್ಟ್ ಸದಸ್ಯರ ಮೀಟಿಂಗ್ ಹಿನ್ನೆಲೆ ನಿಷೇಧಾಜ್ಞೆ. ಪಂಚಮಸಾಲಿ ಮಠದ ಹಲವು ಸದಸ್ಯರನ್ನ ಹೊರಗಿಟ್ಟು ಸಭೆಯನ್ನ ನಡೆಸಲಾಗ್ತಾ ಇದೆ. ಮಠದ ದೇಣಿಗೆ ಹಣ, ಸರ್ಕಾರದ 15 ಕೋಟಿ ಲೆಕ್ಕ ಕೊಡಲು ಕೇಳ್ತಾ ಇರುವಂತ ಪಂಚಮಸಾಲಿ ಮುಖಂಡರನ್ನ ಮಠದ ಗೇಟ್ ಬಳಿ ತಡೆದಿರುವಂತ ಪೊಲೀಸರ ನಡೆಗೆ ಪಂಚಮಸಾಲಿ ಮುಖಂಡರ ಆಕ್ರೋಶ, ವಾಗ್ವಾದ ಕೇಳಿ ಬರ್ತಾ ಇದೆ. ಪೊಲೀಸರು ಹಾಗೂ ಮುಖಂಡರ ನಡುವೆ ತಳ್ಳಾಟ, ನೂಕಾಟ. ಹರಿಹರ ಪಂಚಮಸಾಲಿ ಮಠದ ಬಳಿ ಭಾರಿ ಹೈಡ್ರಾಮಾ ನಡೆದಿದೆ ನೋಡಿ. ಮಠದಲ್ಲಿ ಸರ್ಕಾರ ಕೊಟ್ಟಂತ 15 ಕೋಟಿ ರೂಪಾಯಿಯ ಲೆಕ್ಕ ಕೊಡಿ. ಮಠಕ್ಕೆ ಇದುವರೆಗೂ ಎಷ್ಟೆಲ್ಲ ದೇಣಿಗೆ ಹಣ ಬಂದಿತ್ತು ಅದರ ಲೆಕ್ಕ ಕೊಡಿ. ಆ ದುಡ್ಡೆಲ್ಲ ಎಲ್ಲಿ ಹೋಯ್ತು ಅನ್ನುವಂತ ನಿಟ್ಟಿನಲ್ಲಿ ಮುಖಂಡರು ಪಟ್ಟನ್ನ ಹಿಡಿದಿದ್ದಾರೆ. ಹರಿಹರ ಪಂಚಮಸಾಲಿ ಮಠದ ಬಳಿ ಭಾರಿ ಹೈಡ್ರಾಮಾ. ತಾರಕಕ್ಕೇರಿದ ಹರಿಹರ ಪಂಚಮಸಾಲಿ ಪೀಠದ ವಿವಾದ. ಆಡಳಿತಾಧಿಕಾರಿ ರಾಜ್ಕುಮಾರ್ ಹೊರಗಿಟ್ಟು ಟ್ರಸ್ಟಿಗಳ ಸಭೆ ನಡೀತಾ ಇದೆ. ಮಠದ ಆಡಳಿತಾಧಿಕಾರಿ ಸೇರಿ ಹಲವು ಭಕ್ತರಿಂದ ಧರಣಿಯನ್ನ ನಡೆಸಲಾಗ್ತಾ ಇದೆ. ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿರುವಂತಹ ಮಠದ ಎದುರು ಪ್ರತಿಭಟನೆ. ಮಠದ ಒಳಗೆ ಬಿಡುವಂತೆ ಭಕ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ ನೇತೃತ್ವದಲ್ಲಿ ಪ್ರೊಟೆಸ್ಟ್. ಹರಿಹರ ಮಹದೇವ ನ್ಯಾಯ ಬೇಕು ಎಂದು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಹರಿಹರ ಮಠದ ಸುತ್ತ ಪೊಲೀಸರ ಬಿಗಿ ಬಂದೋಬಸ್ತ್. 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ. ಮಠದ 2 ಕಿಲೋಮೀಟರ್ ಸುತ್ತ ಒಂದ್ ಕಡೆ ಭಕ್ತರು ಪಟ್ಟನ್ನ ಹಿಡಿತಾ ಇದ್ದಾರೆ. ನಾವು ಒಳಗಡೆ ಹೋಗ್ಬೇಕು, ನಮ್ಗೆ ದಾರಿ ಮಾಡಿಕೊಡಿ. ಈಗ ಒಳಗಡೆ ಏನು ಸಭೆ ನಡೆಸ್ತಾ ಇದ್ದಾರೆ, ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಇದರ ಇನ್ಫಾರ್ಮೇಶನ್ ನಮಗ್ ಬೇಕು. ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ತಾರಕಕ್ಕೇರ್ತಾ ಇದೆ ಹರಿಹರ ಪಂಚಮಸಾಲಿ ಪೀಠದ ವಿವಾದ. ಇದುವರೆಗೂ ಸರ್ಕಾರ ಸಹಿತ 15 ಕೋಟಿ ರೂಪಾಯಿಯನ್ನ ಕೊಟ್ಟಿದೆ. ಅದ್ರ ಜೊತೆಗೆ ಭಕ್ತರ ದೇಣಿಗೆ ಹಣ ಸಹಿತ ಇರುವಂತದ್ದು. ಇದೆಲ್ಲ ಹಣ ಎಲ್ಲಿ ಹೋಯ್ತು? ಮಠದ ಏನಾದ್ರೂ ಅಭಿವೃದ್ಧಿ ಆಗಿದೆಯಾ ಅಥವಾ ಯಾವ್ದಾದ್ರು ಅಭಿವೃದ್ಧಿ ಕೆಲಸಕ್ಕೆ ಹಾಕಿದ್ದೀರಾ? ಅದ್ರ ಬಗ್ಗೆ ನಮಗೆ ಲೆಕ್ಕವನ್ನ ಕೊಡಬೇಕು. ಮಠದ ಸ್ವಾಮೀಜಿಗಳು, ಅಲ್ಲಿರುವಂತಹ ಮುಖಂಡರು ಇದ್ರ ಬಗ್ಗೆ ಲೆಕ್ಕವನ್ನ ಕೊಡಬೇಕಾಗುತ್ತೆ. ಯಾಕೆ ನಮ್ಮನ್ನ ಹೊರಗಿಟ್ಟು ಇವ್ರ ಸಭೆಯನ್ನ ಮಾಡಬೇಕು ಅನ್ನುವಂತ ಒಂದಿಷ್ಟು ಪಟ್ಟನ್ನ ಹಿಡಿದು ಅಲ್ಲಿಯ ಭಕ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾ ಜಾಧವ್. ಗಂಗಾ, ಒಂದ್ ಕಡೆ ನೋಡಿ ಮಠದ ಹಣ ಎಲ್ಲಿ ಹೋಯ್ತು ಇದರ ಲೆಕ್ಕಾಚಾರವನ್ನ ನಮ್ಗೆ ಕೊಡಿ ಅನ್ನುವಂಥದ್ದು ಭಕ್ತರ ಮತ್ತು ಅಲ್ಲಿ ಒಂದಿಷ್ಟು ಮುಖಂಡರ ಮಾತಾಗಿದೆ. ಬಟ್ ಇದ್ರ ಬಗ್ಗೆ ಇದೀಗ ಹಿಂಸಾಚಾರ ಒಂದ್ ರೀತಿಯಾಗಿ ತಾರಕಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ನುಗ್ಗಾಟ ಅಲ್ಲಿ ಆರಂಭವಾಗ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಗಂಗಾ ಈ ಬಗ್ಗೆ? ಹೌದು, ಈಗಾಗಲೇ ನೀವು ಹೇಳಿದಂತೆ ವನಿತಾ, ತಾರಕಕ್ಕೇರಿದೆ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ. ಆಡಳಿತಾಧಿಕಾರಿ ರಾಜ್ಕುಮಾರ್ ಅವರನ್ನ ಏನು ಹೊರಗಿಟ್ಟು ಇವತ್ತು ಮಠದ ಒಳಗಡೆಗೆ ಟ್ರಸ್ಟಿಗಳು ಸಭೆಯನ್ನ ನಡೆಸ್ತಾ ಇದ್ರು. ಈ ಸಭೆಯನ್ನ ನೋಡಿದಂತಹ ಅಲ್ಲಿರುವಂತಹ ಭಕ್ತರಾಗಿರ್ಬೋದು, ಹಾಗೆ ಮಠದ ಏನು ಸದಸ್ಯರು ಇರ್ತಾರಲ್ಲ ಅವರು ಇವತ್ತು ಗಲಾಟೆಯನ್ನ ಮಾಡಿರುವಂತದ್ದು. ಮಠದ ಹೊರಗೆ ಭಕ್ತರು ಕೂಡ ಜಮಾವಣೆ ಆಗಿದ್ದಾರೆ. ಮಠದ ಒಳಗಡೆ ಬಿಡಿ, ಏನಾಗಿದೆ, ಸಭೆ ಕರಿತಾ ಇದ್ದೀರಾ, ನಮ್ಮನ್ನು ಕೂಡ ಒಳಗಡೆ ಬಿಡಿ, ಏನಾಗಿದೆ, ಲೆಕ್ಕಪತ್ರಗಳು ಏನಿದೆ, ಲೆಕ್ಕಾಚಾರಗಳನ್ನ ಮುಕ್ತವಾಗಿ ಮಾತಾಡಿ ಅನ್ನೋದು ಇಲ್ಲಿರುವಂತಹ ಸದಸ್ಯರು ಹಾಗೆ ಭಕ್ತರ ಒಂದು ಪಟ್ಟಾಗಿದೆ. ಸಮಾಜದ ಮುಖಂಡರಾಗಿರುವಂತಹ ಜೆಡಿಎಸ್ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ ಹಾಗೆ ಬಿಜೆಪಿ ಮುಖಂಡ ಅಜಯ್ ಕುಮಾರ್ ಇವರು ಕೂಡ ಎಲ್ಲರೂ ಭಾಗಿಯಾಗಿದ್ರು. ಮಠದ ಆಡಳಿತಾಧಿಕಾರಿ ರಾಜ್ಕುಮಾರ್ ಸೇರಿ ಹಲವು ಭಕ್ತರು ಇವತ್ತು ಧರಣಿಯನ್ನ ಮಾಡಿದ್ರು. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರುವಂತಹ ಮಠದ ಎದುರು ಇವತ್ತು ಸಾಕಷ್ಟು ಜನರು ಪ್ರತಿಭಟನೆಯನ್ನ ಮಾಡಿದ್ರು. ಮಠದ ಒಳಗೆ ಯಾಕೆ ಬಿಡ್ತಾ ಇಲ್ಲ, ಯಾವಾಗ್ಲೂ ಬಿಡ್ತಾ ಇರಿ, ಇವಾಗ ಯಾಕೆ ಬಿಡ್ತಾ ಇಲ್ಲ ಅನ್ನೋದು ಕೂಡ ಪ್ರತಿಭಟನೆ ಮಾಡಿದ್ರು. ಮಠದ ಒಳಗಡೆ ಬಿಡುವಂತೆ ಅಂತ, ಜೊತೆಗೆ ಹರಹರ ಮಹಾದೇವ್ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ಘೋಷಣೆಯನ್ನ ಕೂಗಿದ್ರು. ಮಠದ ಸರ್ಕಾರ ಏನ್ ನೀಡಿತಾ ಅಲ್ವಾ ಮಠಕ್ಕೆ, ಆ ಹಣ ಎಲ್ಲೋಯ್ತು, ಆ ಅನುದಾನ ಎಲ್ಲೋಯ್ತು ಅಂತ ಹೇಳಿ, ಜೊತೆಗೆ ಭಕ್ತರ ದೇಣಿಗೆಯ ದುರ್ಬಳಕೆ ಆರೋಪ ಈಗಾಗಲೇ ಮಠದ ಮೇಲೆ ಬಂದಿದೆ. ಓಕೆ ಗಂಗಾ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗಾಗಿ.